ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಗಡಿಯಲ್ಲಿ ಕನ್ನಡ ಶಾಲೆಗಳ ದುಸ್ಥಿತಿ ಖಂಡಿಸಿ ಚಿಕ್ಕೋಡಿ ಕರವೆಯಿಂದ ಪ್ರತಿಭಟನೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಹುತೇಕ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಮತ್ತು ಶಿಥಿಲಗೊಂಡ ಶಾಲೆಗಳನ್ನು ಪುನರ್ ನಿರ್ಮಾಣ ಮಾಡುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾಗಿ ಸಂಜು ಬಡಿಗೇರ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಕನ್ನಡ ಶಾಲೆಗಳನ್ನು ಮುಣಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ, ಕನ್ನಡ ಶಾಲೆಗಳನ್ನು ಮುಣಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕನ್ನಡ ಶಾಲೆಗಳನ್ನು ಮುಣಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಶಾಲೆಗಳನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಫೋಟೋ ತಗೋರ ಬರ್ತಾರೆ ರೈಲ್ವೆ ಡಬ್ಬಿ ಕನ್ನಡ ಶಾಲೆಗಳನ್ನು ಮುಗಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕನ್ನಡ ಶಾಲೆಗಳನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿಗಳಾದ ಸುಭಾಷ್ ಸಂಪ್ಗಾಮಿ ಆಗಮಿಸಿ ಸರ್ಕಾರಿ ಕನ್ನಡ ಶಾಲೆಗಳ ಬಗ್ಗೆ ಕೂಡಲೇ ಸಭೆ ಕರೆದು ಪುನರ್ ನಿರ್ಮಾಣ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಯತ್ನ ಮಾಡುತ್ತೇವೆ, ನಮಗೆ ಕೆಲ ಸಮಯ ನೀಡಿ ಎಂದು ಹೇಳಿ ಪ್ರತಿಭಟನೆ ಹಿಂದಕ್ಕೆ ಪಡೆದುಕೊಳ್ಳುವಂತೆ ಆಗ್ರಹಿಸಿದರು. ಪೈಕಿ ರಿಪೇರಿ 61 ಅದಾವು. 102 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ. ಅದು ಬರುವವರೆಗೆ ವೇಟ್ ಮಾಡಬೇಕು. ಅವುಗಳ ಚಿತ್ರ ಅದಕ್ಕೆ ಅದರೊಳಗೆ ಡೆಮಾಲೇಷನ್ ಮಾಡೋದು ಕಂಪ್ಲೀಟ್. ಇವ್ರು ಹೇಳಿದಂಗೆ ಅಷ್ಟು ಬೀಳುತ್ತಾನೆ ಅದಾವು ಅಂದಾಗ ಅಂಥವುಗಳು 46 ಎಸ್ಟಿಮೇಟ್ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ಅವ್ರು ಕಳಿಸ್ಬಿಟ್ಟು ಹೇಳಿ ಅವ್ರು ಎಸ್ಟಿಮೇಟ್ ಮಾಡ್ಕೊಂತ ಜವಾಬ್ದಾರಿ ನಾ ತಗೋತೀವಿ. ಕೇಳಿ ನ್ಯೂ ಕ್ಲಾಸ್ ರೂಮ್ಗಳು ಈಗ ಇರ್ತಕ್ಕಂಥ ಕ್ಲಾಸ್ ರೂಮ್ಗಳು ಶಾರ್ಟೇಜ್ ಆಗಿರೋದ್ರಿಂದ ಅಲ್ಲೇ ಐತಿ. ಇನ್ನೂ ಹೊಸ ಕ್ಲಾಸ್ ರೂಮ್ಗಳು ಬೇಕಂತೇಳಿ ಇನ್ನೂ 22 ಏನೈತಿ ಪ್ರಪೋಸಲ್ ಕಳಿಸ್ಬಿಟ್ರೆ ಆ ಪ್ರಪೋಸಲ್ ಅಪ್ರೂವಲ್ ಆಗಿ ಬಂದ್ರೆ ಅದನ್ನ ಮಾಡಿಕೊಡ್ತೀವಿ. ಇಷ್ಟಿದೆ. ನೀವು ಹೇಳಿದಾಗ ಈ ಸ್ಕೂಲಿಂದು ಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಹಂಚುಗಳನ್ನು 40% ಇತ್ತು ಅಂತಂದ್ರೆ ಹಂಚುಗಳು ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ. 50% ಮೇಲೆ ಹೋಗಿತ್ತು ಅಂತಂದ್ರೆ ಆ ಹಂಚುಗಳಲ್ಲಿ ಕಿತ್ತಿಸಿ ನಾವು ಇದನ್ನ ಮಾಡ್ತೀವಿ. ಸ್ವಲ್ಪ ಏನೈತಿ ಇರ್ಲಿ ಅವ್ರೇನೈತಿ ಒಮ್ಮೆ ಹೋಗೋದಾಗಿರ್ತೈತಿ, ಒಮ್ಮೆ ಹೋಗೋದಾಗಿರಂಗಿಲ್ಲ. ಅದ್ರ ಬಗ್ಗೆ ಏನೈತಿ ನಾನು ವಿಚಾರ ಮಾಡ್ತೀನಿ. ಅವ್ರು ಹೋಗ್ಯಾರ ಬಿಟ್ರ ಬಗ್ಗೆ ಈಗ ಏನಾದ್ರು ಕೇಳಿ ಅದ್ರ ಬಗ್ಗೆ ನಾವು ಮಾಡ್ತೀವಿ. ಈ ವೇಳೆ ಡಿಡಿಪಿಐ ಸೀತಾರಾಮು ಅವರು ಕನ್ನಡ ಶಾಲೆಗಳ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಸದಾ ಸಿದ್ಧರಿದ್ದೇವೆ, ಶೀಘ್ರದಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು. ಕರವೇ ಅಧ್ಯಕ್ಷ ಸಂಜು ಬಡಿಗೇರ್ ಮಾತನಾಡಿ, ಶಿಕ್ಷಕರನ್ನು ಕೇವಲ ಶಿಕ್ಷಣಕ್ಕೆ ಮೀಸಲಾಗಿ ಇಡಬೇಕು, ಶಾಲೆಯ ಸ್ವಚ್ಛತೆಗಾಗಿ ಹಾಗೂ ಶಾಲೆಯ ಸಾಮಗ್ರಿ ಆಸ್ತಿಯ ರಕ್ಷಣೆಗಾಗಿ ಪ್ರತ್ಯೇಕ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾಗಬೇಕು, ಕನ್ನಡ ಶಾಲೆಗಳ ಅಭಿವೃದ್ಧಿ ಆಗಬೇಕು. ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಭಾರಿಯಾಗಿ ಕೆಲಸ ಮಾಡುತ್ತಿದ್ದು ಅವರಿಗೆ ಶಾಲೆಗಳ ಕಡೆಗೆ ಗಮನ ಹರಿಸಲು ಆಗದೆ ವಿಫಲರಾಗಿದ್ದಾರೆ. ಇವರನ್ನು ಬದಲಾಯಿಸಿ ಕಾಯಮಾಗಿ ಹೊಸ ಶಿಕ್ಷಣಾಧಿಕಾರಿಗಳನ್ನು ಕೂಡಲೇ ನೇಮಕ ಮಾಡಬೇಕೆಂದು ಹೇಳಿದರು.
ಇದಕ್ಕೆ ತಪ್ಪಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದರು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಸಂಜು ಬಡಗೇರ್ ಅವರು ಸತತವಾಗಿ ಸಾಮಾಜಿಕ ಒಳಿತಿಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಪ್ರತಿಯೊಂದು ಶಾಲೆಗೆ ಸಿಸಿ ಕ್ಯಾಮೆರಾಗಳನ್ನು ಹಾಕಬೇಕು, ತಡೆಗೋಡೆ ಗೇಟುಗಳನ್ನು ಅಳವಡಿಸಬೇಕು. ಜೊತೆಗೆ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ತಮಗೆ ಮೇಲಾಧಿಕಾರಿಗಳಿಗೆ, ಶಾಸಕರಿಗೆ ಎಳ್ಳಷ್ಟು ಕಾಳಜಿ ಇರುವುದಿಲ್ಲ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬರುತ್ತಿದೆ ಎಂದು ತೀವ್ರವಾಗಿ ಖಂಡಿಸಿದರು. ಈ ಸಂದರ್ಭದಲ್ಲಿ ಪ್ರತಾಪ್ ಪಾಟೀಲ್, ಸುನಿಲ್ ತೇರ್ದಾಳೆ, ಸಂಜು ಕಾಂಬ್ಳೆ, ಅನಿಲ್ ನಾವಿ, ಕಾಣಪ್ಪ ಬಾಡ್ಕರ್, ರಫೀಕ್ ಪಠಾಣ್, ಅಮೋಲ್ ನಾವಿ, ಶಿವಾಜಿ ಖಾಡೆ, ಬಸವರಾಜ್ ಬಡಗೇರ್, ಮಾಳು ಕರೆಣ್ಣವರ್, ಸತೀಶ್ ಪೂಜಾರಿ, ಸಂಜು ಲಟ್ಟೆ, ಕುಮಾರ್ ಪಾಟೀಲ್, ರುದ್ರಯ್ಯ ಹಿರೇಮಠ್, ದುಂಡಪ್ಪ ಬಡಗೇರ್, ಸತ್ಯಪ್ಪ ಕಾಂಬ್ಳೆ, ಮೋಹನ್ ಪಾಟೀಲ್, ಶುಭಂ ಕದಂ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ.